ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಟುಡೇಸ್ ಬ್ಲಾಗ್ ಬಂದು ನನ್ನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಮಾರ್ನಿಂಗ್ ನಾನು ಹೆಲ್ದಿ ಡ್ರಿಂಕ್ನ ಕುಡಿತಾ ಇದ್ದೀನಿ. ಆಮ್ಲ ಕ್ಯೂಬ್ಸ್ನ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಡೈಲಿ ಇದನ್ನು ಖಾಲಿ ಹೊಟ್ಟೆಗೆ ಕುಡಿತಾ ಇದ್ದೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಕೊಡ್ತಾ ಇದ್ದೀನಿ. ಆ್ಯಂಡ್ ಟಿಫನ್ಗೆ ನಾನಿಲ್ಲಿ ಸೋಯಾಬೀನ್ ಪಲಾವ್ ಮಾಡಿದ್ದೀನಿ. ಆ್ಯಂಡ್ ಬರ್ತ್ಡೇ ಆಗಿರೋದ್ರಿಂದ ಪಾಯಸ ಮಾಡಿದೆ, ಹಾಲು ಪಾಯಸ. ಆ್ಯಂಡ್ ನನ್ನ ಮಗಳು ಈ ಕಡೆ ಡ್ಯಾನ್ಸ್ ಮಾಡ್ತಾ ಇದ್ಲು. ಅವ್ರ ಡ್ಯಾಡಿ ಅವಳಿಗೆ ಎಂಕರೇಜ್ ಮಾಡ್ತಾಯಿದ್ರು. ಆ್ಯಂಡ್ ಡೈಲಿ ಮಾಡ್ತಾಯಿರ್ತಾಳೆ ಅವಳು. ಆ್ಯಂಡ್ ಅವಳಿಗೆ ಈಗ ಟಿಫನ್ ಕೊಟ್ಟೆ. ಅವಳ ರಿಯಾಕ್ಷನ್ ನೋಡಿ, ಹಿಂಗೆ ಕೊಡ್ತೀನಿ ಅಷ್ಟೇ ನಾನು. ಅದರಲ್ಲಿ ಅವಳು ಬರೀ ಮೊಸರನ್ನ ಮಾತ್ರ ತಿಂತಾಳೆ. ಇನ್ನು ಅನ್ನನೆಲ್ಲ ಚೆಲ್ಲಿ ಆಮೇಲೆ ಅಮ್ಮ ಮೊಸರು ಕೊಡಮ್ಮ ಅಂತಾಳೆ. ಆ್ಯಂಡ್ ಅವಳು ಕೊಟ್ಟಿದ್ದಕ್ಕೆ ನನಗೆ ಥ್ಯಾಂಕ್ಸ್ ಹೇಳಿದ್ನು. ಆ್ಯಂಡ್ ಹಸ್ಬೆಂಡು ಡ್ಯೂಟಿಗೆ ಹೋಗಬೇಕಾಗಿತ್ತು, ಸೊ ಅವ್ರಿಗೂ ಟಿಫನ್ ಕೊಟ್ಟು ನಾನು ಟಿಫನ್ ಮಾಡಿದೆ. ಆ್ಯಂಡ್ ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸಿ ಇವಾಗ ಅವಳು ಎದೊಳೋಕ್ಕೂ ಮುಂಚೆ ಬೇಗ ಕೆಲಸ ಮಾಡ್ಕೊಬಿಡೋಣ ಅಂತ ಕೆಲಸ ಮಾಡ್ತಾಯಿದ್ದೀನಿ. ಆ್ಯಂಡ್ ಬೆಡ್ಶೀಟ್ ಕವರೆಲ್ಲ ಹಾಕಿ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಗ್ಯಾಸ್ ಎಲ್ಲ ಒರೆಸ್ಕೊಂಡೆ. ಬೇಗ ಕೆಲಸ ಮಾಡ್ಕೊಬಿಡೋಣ ಅಂತ ಬೇಗ ಮಾಡ್ಕೊತಾ ಇದ್ದೆ. ಆ್ಯಂಡ್ ಎಲ್ಲ ಕೆಲಸ ಮುಗೀತು. ಅಷ್ಟರಲ್ಲಿ ಬೇಗ ಕೆಲಸ ಮಾಡ್ಕೊಬಿಡೋಣ ಅಂತ ಇದೆ. ಅಷ್ಟರಲ್ಲಿ ನನ್ನ ಮಗಳು ಎದ್ದೇ ಬಿಟ್ಟಿದ್ಲು. ಆ್ಯಂಡ್ ಎದ್ದು ಬಂದು ಅಮ್ಮ ಅಂತ ಅಳ್ತಾ ಇರ್ತಾಳೆ, ಇಲ್ಲಾಂದರೆ ತಿಂಡಿ ಕೊಡಬೇಕು. ಸೊ ಅವಳಿಗೆ ತಿಂಡಿ ಕೊಟ್ಟು ನಾನು ಬೇಗ ಮನೆ ಒರೆಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಸಾಲ್ಟು ಮತ್ತು ಅರಿಶಿನ ಮತ್ತು ಹಸುವಿಂದು ಗಂಜಳ ಹಾಕ್ಕೊಂಡು ನೀಟಾಗಿ ಮನೆ ಒರೆಸ್ಕೊಂಡೆ. ಸೊ ಇದನ್ನು ಒರೆಸೋದ್ರಿಂದ ಏನು ಯೂಸು ಅಂದರೆ ಮನೇಲಿರೋ ನೆಗೆಟಿವಿಟಿ ಆಮೇಲೆ ಎಲ್ಲ ಹೋಗಿ ಪಾಸಿಟಿವ್ ಆಗಿರುತ್ತೆ. ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡು ರೆಡಿ ಮಾಡಿಕೊಂಡೆ. ಆ್ಯಂಡ್ ಬೇಗ ಪೂಜೆ ಮಾಡಿಕೊಂಡು ನಾನು ಬರ್ತಡೇ ಆಗೋದ್ರಿಂದ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿ, ಆ್ಯಂಡ್ ಇವಳು ನಮ್ಮ ಅತ್ತೆ ಮಗಳು. ಆ್ಯಂಡ್ ಹಂಗೆ ನಾವು ಹೋಟ್ಲಿಗೆ ಹೋಗಿದ್ವಿ. ಆ್ಯಂಡ್ ಹೋಟ್ಲಲ್ಲಿ ನೋಡಿ ನನ್ನ ಮಗಳು ನಿದ್ದೆಗಣ್ಣು ಅವಳಿಗೆ. ಸೊ ಅಲ್ಲಿ ಯಾವುದೂ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಆ್ಯಂಡ್ ಮನೆಗೆ ಬಂದು ನಮ್ಮ ಅಜ್ಜಿ ಮನೆಯಲ್ಲಿ ನಮ್ಮ ಅತ್ತೆ ಮಗ ನನಗೆ ಕೇಕ್ ಕಟ್ ಮಾಡಿಸ್ತಾ. ಆ್ಯಂಡ್ ಸೆಲೆಬ್ರೇಷನ್ ಎಲ್ಲ ಚಿಕ್ಕದಾಗಿ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲರೂ ನನಗೆ ಕೇಕ್ ತಿನ್ನಿಸಿದ್ರು. ಆ್ಯಂಡ್ ಇದು ನನ್ನ ಪುಟ್ಟ ಫ್ಯಾಮಿಲಿ, ಹಸ್ಬೆಂಡು, ನನ್ನ ಪಾಪು ಆ್ಯಂಡ್ ನಾನು. ಒಂದು ಪುಟ್ಟ ಸೆಲೆಬ್ರೇಷನ್ನ ಮಾಡಿಕೊಂಡು ನಾನು ಅಲ್ಲಿಂದ ಮನೆಗೆ ರಿಟರ್ನ್ ಆದಮೇಲೆ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಈ ಮನೆಗೆ ಬಂದಮೇಲೆ ಪಾಟಲ್ಲಿ ಗಿಡ ಬೆಳೆಸೋಣ ಚಿಕ್ಕದು ಅಂತ. ಆ್ಯಂಡ್ ಮೀಶೋದಲ್ಲಿ ಇದೆಲ್ಲ ತೊಗೊಂಡೆ ನಾನು, ಕೋಕೋಪಿಟ್ಟು ಆ್ಯಂಡ್ ವರ್ಮಿ ಕಾಂಪೋಸ್ಟು, ಅದಾದಮೇಲೆ ಪೆರಲೈಟು. ಆ್ಯಂಡ್ ಇದೆಲ್ಲ ಮೀಶೋಲಿ ಸಿಗುತ್ತೆ. ಆ್ಯಂಡ್ ನೀವು ಸರ್ಚ್ ಮಾಡಿದ್ರೆ ಇದೆಲ್ಲ ಸಿಗುತ್ತೆ. ಜಸ್ಟ್ 120 ರುಪೀಸ್ಗೆ ಇಷ್ಟು ಸಿಕ್ತು. ಆ್ಯಂಡ್ ಈ ಪಾಟು ನಾನು ಮೀಶೋಲ್ಲೇ ತೊಗೊಂಡಿದ್ದೆ. ಜಸ್ಟ್ 250ಗೆ ಇದು ಸಿಕ್ತು. ಆ್ಯಂಡ್ ಇದನ್ನೆಲ್ಲ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಇಲ್ಲಿ ನಾನು ಪುದೀನ ಸೊಪ್ಪು, ಕರಿಬೇವು ಸೊಪ್ಪು ಆ್ಯಂಡ್ ಇದು ಕೊತ್ತಂಬರಿ ಬೀಜ ಆ್ಯಂಡ್ ಕೊತ್ತಂಬರಿದು ಬೇರು ತೊಗೊಂಡಿದ್ದೀನಿ. ಆ್ಯಂಡ್ ಹಸಿಮೆಣ್ಸಿನ್ಕಾಯಿದು ಬೀಜ ತೊಗೊಂಡಿದ್ದೀನಿ. ಇದನ್ನು ಇವಾಗ ಪಾಟ್ಗೆ ಹಾಕೋಣ. ಆ್ಯಂಡ್ ಫಸ್ಟು ಒಂದು ಸ್ವಲ್ಪ ನಾನು ಮಣ್ಣೆಲ್ಲ ತೊಗೊಂಡು ಗಿಡಕ್ಕೆ ಒಂದು ಸ್ವಲ್ಪ ಕೆಳಗೆ ಬೀಜ ಹಾಕಿ ಅದನ್ನು ಹಾಕಿದೆ. ಇನ್ನೂ ಒಂದು ಸ್ವಲ್ಪ ಮೇಲೆ ಉದುರಿಸ್ದೆ. ಇಲ್ಲಿ ಆ ಕೊತ್ತಂಬರಿ ಬೀಜನ ನಾನು 2 ಬೀಜ ಥರ ಚಪಾತಿ ಮಣೆಯಲ್ಲಿ ಅದನ್ನು ರೋಲ್ ಮಾಡಿಕೊಂಡ್ರೆ 2 ಬೀಜ ಆಗುತ್ತೆ. ಆ ಥರ ಮಾಡಿದ್ರೆ ಬೇಗ ಗಿಡ ಬರುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಪುದೀನ ಸೊಪ್ಪನ್ನ ತಂದು ಹಾಕ್ಕೊಂಡೆ. ಅದನ್ನು ಒಂದು 5 ಕಡ್ಡಿನ ಹಾಕಿದ್ದೀನಿ.
ಇದನ್ನು ಮುಗಿಸಿ ಮನೆಗೆ ಬಂದು ನೋಡಿದ್ರೆ ನನ್ನ ಮಗಳು ಈ ಥರ ಎಲ್ಲ ಮಾಡಿಟ್ಟಿದ್ಲು. ಆ್ಯಂಡ್ ಒಳಗೇನು ಮಾಡ್ತಾಳಪ್ಪ ಅಂತ ನೋಡಿದ್ರೆ ಇಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ಲು. ಆ್ಯಂಡ್ ಅವಳು ನಾನು ಕೆಲಸ ಮಾಡಬೇಕಾದ್ರೆ ಹಿಂಗೆ ಕುಣಿಸಿ ಟಿ ವಿ ಹಾಕ್ಕೊಟ್ರೆ ಚೆನ್ನಾಗಿ ನೋಡ್ತಾಳೆ. ಆ್ಯಂಡ್ ತಿನ್ನೋದು ಕೊಡ್ತಾ ಇರಬೇಕು ಅವಳಿಗಷ್ಟೇ. ಆ್ಯಂಡ್ ಇವಳೇನಂದರೆ ತುಂಬ ಹೈಪರ್ ಆ್ಯಕ್ಟಿವ್, ಒಂದು ಕಡೆ ನಿಲ್ಲಲ್ಲ, ಒಂದು ಕಡೆ ಕೂತ್ಕೊಳ್ಳಲ್ಲ, ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾಳೆ. ಆ್ಯಂಡ್ ಇವಾಗ ನೋಡಿ ಹಾಸಿಗೆ ಮೇಲೆ ತುಳಿತಾವಳೆ. ಆ್ಯಂಡ್ ಈಗಿದ್ದ ಮನೇನ ಹೀಗೆ ಕ್ಲೀನ್ ಮಾಡಿ ಆ್ಯಂಡ್ ನೈಟ್ಗೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಅಡುಗೆ ಮಾಡೋಕ್ಕೆ ಹೋದೆ. ಆ್ಯಂಡ್ ನನ್ನ ಮಗಳು ಅಷ್ಟರಲ್ಲಿ ಅಳ್ತಾಯಿದ್ಲು. ಸೊ ಅವಳಿಗೆ ಮಕಾನ ಕೊಟ್ಟೆ. ಆ್ಯಂಡ್ ಅವಳ ಫೇವ್ರೆಟ್ ಸ್ನ್ಯಾಕ್ಸ್ ಅದು ಮಕಾನ ನೋಡಿಕೊಂಡು ಟಿ ವಿ ನೋಡ್ತಾ ಹೇಳು. ಆ್ಯಂಡ್ ಥ್ಯಾಂಕ್ ಯು ಮಮ್ಮಿ ಅಂತ ಹೇಳಿದ್ರು ಸ್ನ್ಯಾಕ್ಸ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅವಳ ಜೊತೆ ಒಂದು ಸ್ವಲ್ಪ ಆಟ ಆಡಿ, ಇವಳ ಜೊತೆ ಆಟ ಆಡ್ತೀನಿ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಅಡುಗೆ ಮಾಡಿ ಬೇಳೆ ಮೂಲಂಗಿ ಸಾರು ಮಾಡಿ ಊಟ ಮಾಡಿ ಮಲ್ಕೊಂಡೆ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ